ಗುರುಗಳು ನಮ್ಮ ಗುರುಗಳು. ಗುರು ಪೂರ್ಣಿಮೆ ಅಂದ್ರೆ ಏನು ಸಣ್ಣದಾಗಿ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಸೊ ಗುರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ತರದ ಕತ್ತಲೆಗಳಿರ್ಬೋದು, ಅದು ಆರೋಗ್ಯ ಇರ್ಬೋದು ಅಥವಾ ನಮ್ಮ ಆಚಾರ ವಿಚಾರಗಳಿರ್ಬೋದು, ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ನಮ್ಮ ಜೀವನದಲ್ಲಿ ಬರುವಂತಹ ನಾವು ಹೊಸದಾಗಿ ಏನನ್ನ ಕಲಿತೀವಿ, ಯಾರಿಂದ ಕಲಿತೀವಿ, ಯಾವುದರಿಂದ ಕಲಿತೀವಿ, ಅವೆಲ್ಲವೂ ಕೂಡ ಗುರು ಸಮಾನ ಅಂತ ನಾವು ಈ ಒಂದು ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಭಾವ ನಂಬಿಕೊಂಡು ಬಂದಿದ್ವಿ. ಸೊ ಅದನ್ನ ನಾವು ಒಂದು ದಿವಸ ಅದಕ್ಕೆ ಕೃತಜ್ಞತೆಯನ್ನು ಹೇಳಬೇಕು. ಈ ಗುರು ಋಣ, ಪಿತೃ ಋಣ, ಹಾಗೇನೆ ದೇವ ಋಣನ ನಾವು ಏನೇ ಮಾಡಿದ್ರು ಕೂಡ ತೀರಿಸಲಿಕ್ಕೆ ಅಸಾಧ್ಯ ಆಗುವಂತದ್ದೇ ಈ ಒಂದು ಆ ಋಣಗಳನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸಮಯಗಳು ನಿಸರ್ಗವೇ ನಮ್ಗೆ ತೋರಿಸಿಕೊಡುತ್ತೆ. ಅಂತ ಒಂದು ನಿಸರ್ಗ ತೋರಿಸ್ಕೊಟ್ಟಂತ ಸಮಯ ಇವತ್ತು ಗುರು ಪೌರ್ಣಿಮೆ ಅಂತ. ನಿಸರ್ಗದಲ್ಲಿ ಬದಲಾವಣೆಗಳಿರುತ್ತೆ. ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುವ ಆರಾಧನೆಗಳಿರುತ್ತೆ. ಇವೆಲ್ಲವೂ ನಮಗೋಸ್ಕರ ಒಂದು ದಿನವನ್ನ ಕೊಟ್ಟಿರುತ್ತೆ. ಏನಕ್ಕೋಸ್ಕರ? ಅವೆಲ್ಲಕ್ಕೂ ನಾವು ಕೃತಜ್ಞತೆಯನ್ನು ಹೇಳಬೇಕು ಅಂತ. ಸೊ ಗುರು ಏನು ಬಯಸ್ತಾರೆ ಅಲ್ಟಿಮೇಟ್ ಆಗಿ ಅಂತ ಹೇಳಿದ್ರೆ, ನಾವು ಹೇಳಿಕೊಟ್ಟಿದ್ದಕ್ಕೆ ನಾವು ಹೊಸದನ್ನ ಏನಾದ್ರೂ ಕಲಿತಾಗ ನಾವು ಅವರಿಗೆ ಕೃತಜ್ಞತೆಯನ್ನ ಕೊಡೋದೇ ಅವರಿಗೆ ದೊಡ್ಡ ಉಡುಗೊರೆಯಾಗಿರುತ್ತೆ. ಅಂತ ಕ್ಷೇತ್ರದಲ್ಲಿ ನಮ್ಮ ಲತಾಶೇಖರ್ ಅವರು ಕಳೆದ 24 ವರ್ಷಗಳಿಂದ ಆರೋಗ್ಯದಲ್ಲಿ ಹಾಗೆ ದಿನದ ಯೋಗಾಭ್ಯಾಸಗಳಲ್ಲಿ ಮುದ್ರಾಗಳ ಮುಖಾಂತರ ಅನೇಕರ ಜೀವನದ ಆರೋಗ್ಯದ ಕತ್ತಲೆಗೆ ಒಂದು ಹೊಸ ಆರೋಗ್ಯದ ಬೆಳಕನ್ನ ಕೊಟ್ಟಿದ್ದಾರೆ. ಸೊ ಅವರ ಒಂದು ಗುರು ಸ್ವರೂಪಿಯಾದಂತಹ ಡಾಕ್ಟರ್ ಲತಾಶೇಖರ್ ಇವತ್ತು ನಾವೆಲ್ಲರೂ ಕೂಡ ಒಂದು ಕೃತಜ್ಞತೆಯನ್ನ ಕೊಡುವಂತ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಈ ಪೋಸ್ಟರ್ ಹೇಳುತ್ತೆ, ನಾನು ನಿನ್ನೆ ಇದನ್ನ ರಿವೀಲ್ ಮಾಡಿರ್ಲಿಲ್ಲ, ಏನ್ ಹೇಳುತ್ತೆ, ಇಲ್ಲಿ ಒಬ್ಬ ತಾಯಿ ಇದ್ದಾರೆ, ಆ ಮಗು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೆ, ತಾಯಿ ಮಗುನ ಕೈ ಇಟ್ಕೊಂಡಿದ್ದಾರೆ, ದೂರದಲ್ಲಿ ಒಂದು ಯಶಸ್ಸಿನ ಒಂದು ಶಿಖರ ಕಾಣ್ತಾ ಇದೆ ಅಥವಾ ಗುರಿ ಕಾಣ್ತಾ ಇದೆ. ಇಲ್ಲಿ ಬರೆದಿರುವಂತದ್ದೇನಿದೆ, ಗುರಿಯನ್ನು ತೋರಿಸದೆ ತಲುಪಿಸುವವರೇ ಗುರು ಅಂತ. ಇದೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ನಿಮ್ಮ ಭಾವಗಳಿಗೆ ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನ ಒಂದೊಂದು ವರ್ಡಿಂಗ್ ಹೇಳಬೇಕು. ತಾಯಿ ಒಂದು ಗುರುವಿನ ಸ್ಥಾನವನ್ನು ತಗೊಳ್ತಾಳೆ ಅಂದ್ರೆ ಕೇಳಿಕೊಳ್ಳೋದೇ ಮಕ್ಕಳಿಗೆ. ಆದ್ರೆ ಅದು ಏನು ಗುರಿ, ನಿಂದು ಲಾಸ್ಟ್ ಗುರಿ ಏನ್ ಹೇಳಲ್ಲ, ಇಂಥ ಬೇಸಿಕ್ ನೀ ಇದನ್ನ ಕಲ್ತ್ರೆ ಆ ಗುರಿಯನ್ನ ತಲುಪ್ತಿ ಅಂತ ಅದು ಸಂದೇಶ ಕೊಡುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಾಯಿ ಅಂದ್ರೆ ಆ ತಲುಪಿಸ್ತಾಳೆ ಗುರಿನ ಅಂತ ಒಂದು ನಂಬಿಕೆ ಇಟ್ಟು ಕಣ್ಮುಚ್ಚಿ ಕೂತ್ಕೊಂಡಿದ್ದೆ, ಅದು ಕತ್ತಲೆ ಅಂತ ಭಾವಿಸಿದ್ದೆ. ನಾನು ಕಣ್ಮುಚ್ಚಿ ಕೂತ್ಕೊಂಡ ಕತ್ತಲೆ ಅಂತ ಭಾವಿಸಿದ್ದೆ. ಕತ್ತಲೆಯಲ್ಲಿ ಗೊತ್ತಾಯ್ತು ಗುರುವಾಣಿ ಬರ್ತಾ ಇದೆ ಅಂತೇಳಿ. ಆ ಗುರುವಾಣಿಯನ್ನ ಆಲಿಸ್ತಾ 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 ಎಲ್ಲೋ ಇರ್ತಕ್ಕಂಥ ನಾನು ಇಲ್ಲಿಗೆ ಬಂದು ತಲುಪಿದ್ದೆ. ಅಲ್ಲಿ ಕಂಡು ಡಾಕ್ಟರ್ ಲತಾಶೇಖರ್ ಅವರು ನನಗೆ ಬೆಳಕಾದ್ರು, ಬೆಳಕನ್ನ ಚೆಲ್ಲಿದ್ರು, ಗುರುವಾದ್ರು, ಗುರಿಗೆ ಕೈ ಹಿಡಿದು ಮುಂದೆ ನಡೆಸುವಂತ ತಾಯಿಯೂ ಅಂತ ಮಾತು ಸ್ವರೂಪಿ ಲತಾಶೇಖರ್ಗೆ ನನ್ನ ಈ ಒಂದು ಸಣ್ಣ ಪದಗಳ ಒಂದು ನಮನವನ್ನ ನಮ್ಗೆ ಕೆಲಸ ಕೊಟ್ಟಿದ್ದು ಗುರುಗಳು ಇವರು. ನಾವು ಚೆನ್ನಾಗಿದ್ದೀವಿ ಇವರಿಂದ. ಇವ್ರ ಗುರುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಗುರುಗಳಿಗೆ ಒಂದೇ ಗುರು. ಕೃತಜ್ಞತಾ ಭಾವ ಅದು ಎಷ್ಟು ಮುಖ್ಯ ಅಂದ್ರೆ, ಈಗ ನಾವೊಂದು ಊಟ ಮಾಡ್ಬೇಕು ಅಂದ್ರೆ ಆ ಅನ್ನ ಎಲ್ಲಿಂದ ಬಂತು, ನಮ್ಗೆಲ್ಲೋ ಒಂದು ಕಡೆಯಿಂದ ಬಂದಿದೆ ಅಂದ್ರೆ ರೈತ ಬೆಳೆದಿರ್ತಾನೆ, ಅಲ್ಲಿಂದ ಆಚೆವರೆಗೂ ಅದು ತಂದ್ಕೊಟ್ಟವರಿಂದ ಹಿಡಿದು ಯಾರು ಅದಕ್ಕೆಲ್ಲ ಸಪೋರ್ಟಿಂಗ್ ಇರ್ತಾರೆ ಅಲ್ಲಿವರೆಗೂ ಕೃತಜ್ಞತೆ ಹೇಳೋದಕ್ಕೆ ನಾವು ತಿನ್ನೋ ಅನ್ನ ಕೂಡ ಕೃತಜ್ಞತೆ ಹೇಳಿ ಮಾಡ್ತೀವಿ ಅಲ್ವಾ. ಯಾಕೆ ಅಂತಂದ್ರೆ ಏನೇ ಆಕ್ಷನ್ ನಾವೇನ್ ಆಕ್ಷನ್ ಮಾಡ್ತೀವಿ ಅದು ರೈಟ್ ಆಕ್ಷನ್ ಆಗಿದ್ರೆ ಜೀವನದಲ್ಲಿ ಎಲ್ಲದೂ ಸಿಗುತ್ತೆ. ಆದ್ರೆ ನಾವು ರೈಟ್ ಆಕ್ಷನ್ ಹೋಗಕ್ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ನಾವೆಲ್ಲ ತಪ್ಪು ಮಾಡ್ತೀವಿ. ಸ್ಟಾರ್ಟಿಂಗಿಂದಾನು ಚಿಕ್ಕಂದಿಂದಾನು ನಮ್ಗೆ ಪರ್ಫೆಕ್ಟ್ ಆಗಿ ಯಾವ್ದೋ ಒಂದು ರೈಟ್ ಆಕ್ಷನ್ ಅಂದ್ರೆ ಈಗ ನಿಮ್ಮಲ್ಲೂ ಒಂದು ವಿದ್ಯೆ ಇರುತ್ತೆ,
ಯಾವ್ದೋ ಒಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾಮರ್ಸ್ ಅಥವಾ ಸೈನ್ಸ್ ಬಗ್ಗೆ ನಂಗೆ ತುಂಬಾ ನೀವು ಸೈನ್ಸ್ ತಗೊಳೋದಿಲ್ಲ ಅಲ್ಲಿ, ಯಾಕೆಂದ್ರೆ ರೈಟ್ ಆಕ್ಷನ್ ಇರುದಿಲ್ಲ, ಆರ್ಟ್ಸ್ ತಗೋತೀರಿ. ಆಗ ನಿಮ್ಗೆ ಅಲ್ಲಿಂದಾನೇ ಕನ್ಫ್ಯೂಷನ್, ತಪ್ಪು ನಡೀತಾ ಹೋಗುತ್ತೆ. ಅಲ್ಲಿ ಈಗ ಎಲ್ಲೆಲ್ಲೋ ಏನೋ ಕಾಯಿಲೆ ಇರುತ್ತೆ, ಎಲ್ಲಾ ಕಡೆ ಹೋಗಿ ನೋಡ್ತೀರಿ, ಎಲ್ಲೋದ್ರೂ ಗೊತ್ತ, ಯಾಕೆ ನಿಮ್ಗೆ ರೈಟ್ ಆಕ್ಷನ್ ಇಲ್ಲ. ಸೊ ಆತರ ನಮ್ಮ ಜೀವನದಲ್ಲಿ ತಪ್ಪುಗಳು ನಡೀತಾ ಇರುತ್ತೆ. ಸೊ ಆಗ ಇಂಟ್ಯೂಷನ್ ಡೆವಲಪ್ ಆಗುತ್ತೆ, ಇಲ್ಲಿ ಆಜ್ಞಾ ಚಕ್ರ ಇರುತ್ತೆ. ಸೊ ಈ ಇಂಟ್ಯೂಷನ್ ಡೆವಲಪ್ ಆಗ್ತಾ ಹೋದ್ರೆ ನಮ್ಗೆ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಕೆಲವೊಂದು ಈಗ ವಿಷ್ಣು ಮುದ್ರದಲ್ಲಿ ಇಲ್ಲಿ ಪ್ರೆಷರ್ ಕೊಡ್ತೀವಿ. ಈ ತರ ಸುಮ್ನೆ ನಿಮ್ಗೆ ಏನು ಗೊತ್ತಿಲ್ಲ, ಎಲ್ಲ ಬ್ಲಾಂಕ್ ಆಯ್ತು ಅಂತ ಅನ್ಕೊಂಡ್ರೆ ವಿಷ್ಣು ಮುದ್ರದಲ್ಲಿ ಹಿಂಗ್ ಕೂತ್ಕೊಂಡು ಜಸ್ಟ್ ಹಿಂಗ ಪ್ರೆಷರ್ ಕೊಡ್ತಾ ಬರ್ಬೇಕು. ಹಿಂಗ್ ಕೊಟ್ಟು ಕಣ್ ಕೂತ್ಕೊಂಡು ಬೇರೆ ಏನು ಥಾಟ್ ಇದ್ರು ಸುಮ್ನೆ ಬರ್ಲಿ, ಏನೇ ಬೇಕಾದ್ರೂ ಬರ್ಲಿ, ಹಿಂಗ್ ಕೂತ್ಕೊಂಡ್ರೆ ನಿಮ್ಗೊಂಥರ ಒಂದು ಫ್ಲಾಶ್ ಆಗುತ್ತೆ. ಎಲ್ಲಿ ಹೋದ್ರೆ ಸರಿ ಆಗ್ಬೋದು ಅಥವಾ ಯಾವ ತಪ್ಪಿ ತಗೋಬೇಕಾ ತಗೊಳ್ಬಾರ್ದ ಅನ್ನೋದೊಂದು ಕನ್ಫ್ಯೂಷನ್ ಎಲ್ಲರ ಲೈಫಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲಿ ಇರುತ್ತಲ್ವಾ. ಆಗ ಆ ರೈಟ್ ಆಕ್ಷನ್ ಗೆ ಹೆಲ್ಪ್ ಮಾಡುತ್ತೆ ಇಂಟ್ಯೂಷನ್ ಡೆವಲಪ್ ಮಾಡುವಂತದ್ದು ಆಜ್ಞಾ ಚಕ್ರ. ಸೊ ಈ ತರ ನಮ್ಗೊಂದು ಪ್ರಾಪರ್ ಗೈಡೆನ್ಸ್ ಬೇಕು. ಹೋಗ್ಬೇಕು ಎಲ್ಲಿಗಾದ್ರು ಅಂದ್ರೆ ಒಂದು ಗೈಡೆನ್ಸ್ ಬೇಕು. ಆ ಗುರು ಯಾವಾಗ್ಲೂ ತಾನಾಗಿ ಹುಡ್ಕೊಂಡ್ ಬರ್ತಾರಂತೆ ನಿಮ್ಗೆ ಆ ಬರ್ನಿಂಗ್ ಡಿಸೈರ್ ಇದ್ರೆ ಅಂತ. ಅಂದ್ರೆ ನಮ್ ತುಂಬಾ ಒಂದು ಡಿಸೈರ್ ಇರ್ಬೇಕು, ನಾನು ಇದನ್ನ ಮಾಡ್ಲೇಬೇಕು, ಹೆಂಗ್ ಮಾಡುದು, ಅಥವಾ ಏನೋ ಒಂದ್ ಕಾಯಿಲೆ ಅಂತ ಇಟ್ಕೊಂಡು ನಾ ಸರಿ ಆಗ್ಲೇಬೇಕು. ಸೊ ಹೇಗೆ ಅಂತ ಥಿಂಕ್ ಮಾಡಿದಾಗ ಇಂಟ್ಯೂಷನ್ ಡೆವಲಪ್ ಆದ್ರೆ ಆಟೋಮೆಟಿಕಲಿ ಗುರುನೋ ಅಥವಾ ನಿಮ್ಗೆ ಯಾರೋ ಒಬ್ರು ಹುಡ್ಕೊಂಡ್ ಬಂದು ನಿಮ್ಗೆ ದಾರಿ ತೋರಿಸ್ತಾರೆ ಅಂತ ಹೇಳುದು. ಸೊ ಇದು ನೀವೆಲ್ಲ ಅನ್ಕೊಂಡಿದ್ದು ಏನೋ ಕತ್ತಲೆಯಿಂದ ಬೆಳಕಿನಡೆಗೆ ಅಲ್ಲಿ ಇಲ್ಲಿ ಹಂಗೆಲ್ಲ ಅಂತಿದಲ್ವಾ. ಸೊ ಗು ಮತ್ತೆ ರು ಅಂತ ಅಂದ್ರೆ ನಮ್ಗೆ ಸರಿಯಾದ ಮಾರ್ಗವನ್ನ ತೋರಿಸೋರು ಗುರು ಅಂತ. ನಾವು ಅದಕ್ಕೆ ಯಾರನ್ನ ಬೇಕಾದ್ರೂ ತಗೋಬಹುದು. ಹೇಗಂತಂದ್ರೆ ಒಂದು ಶಿವನ ಎನರ್ಜಿ ತಗೊಳ್ಬಹುದು ಅಥವಾ ಕಾಸ್ಮಸ್ ಅಂತ ತಗೊಳ್ಬಹುದು. ಏನೇ ಒಂದ್ ಯಾವ್ದು ಇಲ್ಲ, ಒಂದ್ ಬರೀ ಶಕ್ತಿ ಅಂತ ತಗೊಳ್ತೀವಿ. ಈಗ ನೀವು ಇಷ್ಟು ಜನ ನಮಸ್ಕಾರ ಮಾಡಿದ್ರಿ ಅಲ್ವಾ, ಹೂ ಹಾಕಿದ್ರಿ, ಅದು ನನಗೆ ಅಂತ ನಾನ್ ತಗೊಂಡೇ ಇಲ್ಲ. ನಾನ್ ಏನ್ ಮಂತ್ರ ಹೇಳ್ತಾ ಇದ್ದೆ, ತಾಯಿದು ಅಂದ್ರೆ ನೀವು ಹಾಕಿರೋ ಅರಿಶಿನ ಕುಂಕುಮ ಹೂವು ತಾಯಿ ಪಾದಕ್ಕೆ ಸಮರ್ಪಣೆ ಆಗ್ತಾ ಇತ್ತು. ನಾವು ಬರೀ ಟೂಲ್ ಅಷ್ಟೇ, ಒಂದು ಸಾಧನ. ಸೊ ಆಗ ಆ ಭಕ್ತಿಯಿಂದ ನೀವು ಹಂಗ್ ಮಾಡ್ತಾ ಇದ್ರೆ ಅದು ಅಲ್ಲೇ ಸೇರ್ತಾ ಹೋಗುತ್ತೆ. ಹಂಗೆ ಅಷ್ಟು ನಾ ಎಲ್ಲದಕ್ಕೂ ಕಾರಣ ನಮ್ಮ ಮೈಂಡ್. ನೀವು ಎಷ್ಟು ಒಳ್ಳೆ ಇದರಿಂದ ಇರ್ತೀರಿ, ಎಷ್ಟು ಒಳ್ಳೆ ಅಂದ್ರೆ ಆಕ್ಷನ್ ನೀವ್ ಏನ್ ಮಾಡ್ತೀರಿ ಅದಕ್ಕೆ ತಕ್ಕ ರಿಯಾಕ್ಷನ್ ನಮಗ್ ಬರುತ್ತೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಇವತ್ತು ಸಂಕಲ್ಪ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಒಂದ್ ಮಾಡ್ಸಿದ್ರೆ ಏನ್ ಮಾಡಿ ಅಂತಂದ್ರೆ ಒಂದು ಸಣ್ಣದಾಗಿ ಒಂದೊಂದಾಗಿ ಸ್ಟಾರ್ಟ್ ಮಾಡ್ಬೇಕು. ನಮಗೆ ಏನು ಬೇಡ ಅನ್ಸಿರುತ್ತೆ. ಈಗ ನಿಮ್ಗೆ ಯಾರೋ ಒಬ್ರು ಒಂದು ಯಾಕೆ ಮೆರೂನ್ ಪ್ಯಾಂಟ್ ಚೆನ್ನಾಗಿಲ್ಲ ಅಂದ್ರೆ ಅವಳಿಗೆ ಬೇಜಾರಾಗುತ್ತಾ ಅಥವಾ ಖುಷಿ ಆಗುತ್ತಾ? ಬೇಸರ ಆಗುತ್ತೆ. ಅವಾಗ ಅವಳು ಏನ್ ಮಾಡ್ಬೇಕು, ಅದನ್ನ ಅವರು ಬೇರೆಯವ್ರಿಗೆ ಮಾಡಬಾರ್ದು ಅಲ್ವಾ. ನಮ್ಗೇನು ಧಕ್ಕೆ ಆಗುತ್ತೆ, ನಮ್ಮ ಮನ್ಸಿಗೆ ಏನ್ ಹಾರ್ಟ್ ಆಗುತ್ತೆ ಅದನ್ನ ನಾವ್ ಯಾವತ್ತೂ ಅದನ್ನ ಒಂದು ಕ್ವಶನ್ ಕೇಳ್ಕೊಳ್ಳಿ ನೀವು ಫಸ್ಟ್. ಇವ್ರಿಗೆ ಈ ತರ ಹೇಳ್ಬೋದಾ ಹೇಳ್ಬಾರ್ದ? ನನಗ್ ಅವ್ರ ಅಕಸ್ಮಾತ್ ಯಾರಾದ್ರು ಹೇಳಿದ್ರೆ ನನಗೆ ಏನ್ ಅನ್ಸುತ್ತೆ, ಬೇಸರ ಆಗುತ್ತೆ ಅಂದ್ರೆ ನಾವು ಹೇಳ್ಬಾರ್ದು. ಆತರ ಒಂದು ನಾವು ಯಾರಿಗೂ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಈಗ ಯಾರು ಯಾರ ತರನು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವ್ರ ಭಾವನೆ ಬೇರೆ, ಅವ್ರ ಪ್ರತಿಯೊಂದು ಎಲ್ಲ ಬೇರೆ ಬೇರೆ. ಯಾರು ಚೇಂಜ್ ಮಾಡ್ಲಿಕ್ಕೆ 1% ಕೂಡ ಸಾಧ್ಯ ಇಲ್ಲ. ಆಯ್ತಾ, ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬಹುದು. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ನಾವ್ ಇವತ್ತು ಯಾರಿಗೂ ಹರ್ಟ್ ಮಾಡಲ್ಲ, ನಾವು ಅವರಿಂದ ಯಾರಿಗೂ ಹರ್ಟ್ ಆಗಲ್ಲ ಅನ್ನೋ ಒಂದು ಮನೋಭಾವನೆ ಇದ್ರೆ ನಿಮ್ಗೆ ಏನೋ ಒಂದ್ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಏನೋ ಒಂದು ಬೇಡ್ತಾ ಇರೋದು ಹೇಳಿದ್ರು, ಏನೋ ಒಂದು ಯಾವ್ದೋ ಒಂದು ದೀಪ ಅದು ಉರಿತಿಲ್ಲ ಅಂದ್ರೆ ಉರಿತಾ ಇದ್ರು ಉರಿತಿಲ್ಲ ಅಂತ ಹೇಳಿದ್ರು ಇಟ್ಕೊಳ್ಳಿ. ಒಂದು ಸಿಂಪಲ್ ಆಗಿ ತಗೊಂಡ್ರೆ ಅವನಿಗೆ ಹೋದಾಗ ಉರಿತಿದ್ವಾ ಆಯ್ತು ಹಚ್ಚೋಣ ಆತರ ಇರ್ಬೇಕು. ಹೊರತು ಅಷ್ಟು ಉರಿತಿದೆ ನಿಂಗೆ ಕಾಣಿಸಲ್ವಾ ಅಂತ ಆತರ ಹೋದ್ರೆ ಅದು ಯಾವತ್ತಿಗೂ ಯಾರೆಲ್ಲೂ ಸರಿಯಾಗಲ್ಲ. ನೀವು ಮನೇಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವರ್ಕ್ ಏರಿಯಾ ಆಗಿರ್ಬೋದು, ಅಥವಾ ಯಾರಲ್ಲೂ ಯಾವ ಕೆಟ್ಟ ಭಾವನೆ ಬೇಡ. ಆತರ ನಿಮ್ಮನ್ನೇ ನೀವು ಕೇಳ್ಕೊಂಡು ಆದಷ್ಟು ಇವತ್ತಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇಷ್ಟಾದಷ್ಟು ನಾನು ಒಳ್ಳೆಯದಾಗಿ ಇರ್ತೀನಿ ಅಷ್ಟೇ. ಹರ್ಟ್ ಆಗುತ್ತರ ನಾನ್ ಮಾತಾಡಲ್ಲ ಅಥವಾ ನಾನು ಹರ್ಟ್ ಆಗಲ್ಲ. ಆ ತರ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಹೋದ್ರೆ ನಿಮ್ಮ ಏಳಿಗೆಗೆ ಬೇರೆ ಎಲ್ಲ ಒಳ್ಳೆ ಕೆಲಸಕ್ಕೆ ಅದು ಹೆಲ್ಪ್ ಆಗುತ್ತೆ. ಅವಾಗ ಒಳ್ಳೆ ಥಾಟ್ಸ್ ಬರುತ್ತೆ. ನಾನೇನೋ ಅವ್ರಿಗೆ ಮಾಡ್ಬೇಕು ಅಥವಾ ನಾನು ಮಗುದ್ ನೋಡ್ಕೋಬೇಕು, ಅದಕ್ಕೆ ಏನೋ ತಂದು ಕೊಡ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕು, ಇನ್ಯಾವ್ದೋ ಜವಾಬ್ದಾರಿ, ಅದಕ್ಕೆಲ್ಲ ನಮ್ಮ ತಲೆಯಲ್ಲಿ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನೆಗೆಟಿವ್ ಥಾಟ್ಸಿಗೆ ಹೋಗುತ್ತೆ. ನೀವು ಬೇಸರ ಮಾಡ್ಕೊಳ್ತಿರ್ತೀರಿ, ಏನೋ ಅಂತಿರ್ತೀರಿ, ರಫ್ ಮಾತಾಡೋದನ್ನ ಬಿಡ್ತೀನಿ ನಾನು ಆದಷ್ಟು. ಯಾಕೆ ಇವತ್ತು 5 ಕಾಲ್ ಮಾಡ್ತೀನಿ ಮಾಡೇ ಇಲ್ಲ ಅಂತ ಹೇಳೋದಕ್ಕೆ
ಒಳ್ಳೆ ರೀತಿ ಹೇಳ್ಬೋದಲ್ಲ. ಯಾಕೋ ಕೀರ್ತಿ ಸುಮ್ಮನೆ ಕೂತ್ಕೊಂಡಿದ್ಯಲ್ಲ ಅದಷ್ಟು ನೋಡು ಅನ್ನೋದು ಹೇಗಿರುತ್ತೆ, ಅಥವಾ ಫೋರ್ಸ್ ಅಲ್ಲಿ ಬೈದ್ರೆ ಹೇಗಿರುತ್ತೆ. ಆತರ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ತೀವಿ ಅನ್ನೋದೊಂದು ಒಳ್ಳೆ ಥಾಟ್ ಇಟ್ಕೊಂಡು ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೇದಾಗಿ ಆಗುತ್ತೆ. ಯಾವುದೇ ಅದಕ್ಕೆ ನಿಮ್ಗೆ ಏನ್ ಬೇಕು ಆ ತಾಯಿ ಕೊಟ್ಟೆ ಹೋಗ್ತಾಳೆ. ನಿಮ್ ಲೈಫಲ್ಲಿ ಏನ್ ಬೇಕಾದ್ರು, ಆರೋಗ್ಯ ಅಂತಲ್ಲ, ನಿಮ್ಗೆ ಯಾವ ಆಸೆ ಇದೆ. ಈಗ ಮಗಳು ತುಂಬಾ ಚೆನ್ನಾಗಾಗ್ಬೇಕು. ಕೀರ್ತಿ ನೆನ್ನೆ ಅಷ್ಟು ಖುಷಿ ಪಟ್ಲು, ನನ್ ಮಗಳ ಬಗ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾಳೆ ಲೈಫ್ ಅಲ್ಲಿ. ಯಾಕೆ ಬಂತು ಇವಳದ್ ಒಳ್ಳೆ ಭಾವನೆ ಮಗು ಕಡೆ ಇರುತ್ತೆ. ತಾಯಿ ಮಗು ಕರಳು ಸಂಬಂಧ ಬೇರೆ ಇರುತ್ತೆ. ಯಾವ್ದು ಒಂದ್ ನೆಗೆಟಿವ್ ಥಾಟ್ ಇರಲ್ಲ, ಆಗ ಅದು ಸಕ್ಸಸ್ ಆಗುತ್ತೆ. ಹಾಗೆ ನೀವು ಅಷ್ಟೇ ಒಳ್ಳೇದ್ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಒಳ್ಳೇದ್ ಮಾಡ್ತೀರ ಅದಷ್ಟು ನಿಮಗೇನೆ ಸಿಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಅಂದ್ರೆ ಅದು ನಮ್ಗೇನೆ, ನೀವು ಬೇರೆಯವ್ರಿಗೆ ಹೇಳೋದಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗಿ. ಎಲ್ರಿಗೂ ಒಳ್ಳೇದಾಗ್ಬೇಕು. ಇವತ್ತಿಂದ ಆದಷ್ಟು ನಿಮ್ಮ ಭಾವನೆಗಳನ್ನ ಚೇಂಜ್ ಮಾಡಿ ಸುಮ್ನೆ ಕೂತ್ಕೊಳ್ಳಿ. ಏನೂ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಕೂತ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ ಅಂತ ಒಂದ್ 21 ಸಲ ಹೇಳ್ಕೊಟ್ರೆ ನಮ್ಗೊಂದು ರೂಟ್ ಗೊತ್ತಾಗುತ್ತೆ. ಎಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ, ಯಾವಾಗ ತುಂಬಾ ಕಷ್ಟ ಆಗುತ್ತೆ, ಮಧ್ಯದ ಬೆರಳಿದು ವಿಷ್ಣು ಮುದ್ರ ಅಂತ ಕರೀತಾರೆ. ಇಲ್ಲಿಟ್ಟು ಪ್ರೆಷರ್ ಕೊಟ್ಟು ಸ್ವಲ್ಪ ಹೊತ್ತು ಪ್ರೆಷರ್ ಕೊಡಿ. ಇಲ್ಲಿ ಮಕಾನ ಉಚ್ಚಾರಣೆ ಮಾಡ್ಬೋದು. ಆಮೇಲೆ ಕೈನ ಕೆಳಗಿಟ್ಕೊಂಡು 21 ಸಲ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ. ಆಗ ನಿಮ್ಮ ಜೀವನ ಯಾವ ತರ ಚೇಂಜ್ ಆಗುತ್ತೆ. ಹ್ಯಾಪಿನೆಸ್ ಬೇಕು. ನಾವೆಲ್ಲ ಮಾಡೋದು ಹ್ಯಾಪಿನೆಸ್ ಸಿಗಲ್ವಾ? ಆ ಹ್ಯಾಪಿನೆಸ್ ನಮ್ಮಲ್ಲೇ ಇರುತ್ತೆ. ಆ ಅರಿವು ಕಾನ್ಶಿಯಸ್ನೆಸ್ ಬಂದ್ರೆ ಸೊ ಎಲ್ಲದು ಬದುಕು ಸಾರ್ಥಕಾಗುತ್ತೆ. ಆಯ್ತಾ? ಒಳ್ಳೇದಾಗ್ಲಿ. ಗುರಿ ಕನ್ಸಿರುತ್ತೆ, ನಾನು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ನಾನು ಅದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀವಿ, ಇದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀವಿ. ಆದ್ರೆ ಆ ದಾರಿ ಬೇಕಲ್ಲ, ಅಲ್ಲಿಗೆ ಹೋಗೋದು ಕರ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿಗೆ ಅದು ನನಗೆ ಆಗ್ತದೆ ಸಿಗೋದು. ಯಾಕೆಂದ್ರೆ ಭೂಮಿ ಈಗ ಭೂಮಿ ಜೊತೆಗೆ ದಾರನೂ ಕೂಡ ಹೇಗೆ ಸ್ವರ್ಗ ಸಿಗುತ್ತೆ, ಹಾಗೆ ಒಬ್ಬರ ಸಂಘದ ಜೊತೆಗಿದ್ರೆ ಸಾಕು. ಒಂದು ಬಸ್ಸಲ್ಲಿ ಒಂದು 3 ಜನ ಟ್ರಾವೆಲ್ ಮಾಡ್ತಾ ಇದ್ರೆ 99 ಜನ ಪಾಪ ಮಾಡಿದ್ರು ತೊಂದರೆ ಇಲ್ಲ. ಒಬ್ಬ ಪುಣ್ಯ ಮಾಡಿ ಒಂದು ಕೈಯಲ್ಲಿ ಭಗವದ್ಗೀತೆ ಇದ್ರೆ ಆ ಇಡೀ 100 ಜನ ಬದುಕ್ತಾರೆ ಅಂತ ಹೇಳಿ. ಒಬ್ಬನು ಕೂತ್ಕೊಂಡು ರಾಮಾಯಣ ಸೂತ್ರ ಓದ್ತಾ ಇದ್ರೆ 100 ಜನಕ್ಕೆ ಅವನ ಶ್ರೀರಕ್ಷೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ತರ ಶ್ರೀರಕ್ಷೆ ನನಗೆ ಕೊಟ್ಟವರು ಕಲ್ಕತ್ತಾ ಶ್ರೀಗಳು. ಸೊ ಇದೇ ತರ ಅನೇಕರು ಶ್ರೀರಕ್ಷೆ ಕೊಟ್ಟಿದ್ದಾರೆ. ಸೊ ಇದು ನಮ್ಗೆ ಎಷ್ಟು ಕೂಡ ಈ ಒಂದು ಕೃತಜ್ಞತೆಯನ್ನ ತೋರಿಸೋದಕ್ಕೆ ಕಡಿಮೆನೆ ಅನ್ಸುತ್ತೆ. ಸೊ ಯಾವ ತರ ತೋರಿಸ್ಬೇಕು, ಅವ್ರನ್ನ ಗುಣಗಾನ ಮಾಡ್ಬೇಕಾ, ಮಂತ್ರೋಪಚಾರಣೆಗಳನ್ನ ಮಾಡ್ಬೇಕಾ, ಸೇವೆಗಳನ್ನ ಮಾಡ್ಬೇಕಾ, ಏನು ಮಾಡಿದ್ರು ಕೂಡ ತೀರಿಸಲಾಗದ ಋಣವೇ ಗುರು ಋಣ. ಸೊ ಅಂತ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ದೇಹದ ಒಳಗೆ ಒಂದು ಪ್ರಜ್ವಲಿಕೆ ಇದೆ ಅಲ್ಲ, ಒಂದು ದಿವ್ಯ ಜ್ಯೋತಿ ಇದೆ. ಅದು ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಮಾರ್ಗ ಕೊಡ್ತಾರಲ್ಲ, ಅವ್ರು ನಿಜವಾದ ಗುರುಗಳು. ಅದೇ ಇದು ಸ್ಟೇಟ್ಮೆಂಟ್ ಏನು ಅಂದ್ರೆ, ನಾನು ಒಬ್ಬನೇ ಚೆನ್ನಾಗಾದ್ರೂ ಸಾಲದು, ನನ್ನಿಂದ ಇನ್ನೊಂದು ದೀಪನ ಹಚ್ಚಬೇಕು. ಅದಿದೆಲ್ಲ ಆ ಒಂದು ಥಾಟ್ಸ್, ಆ ವಿಚಾರ ಇದೆಲ್ಲ, ಅದು ನಿಜವಾದ ಗುರುಗಳು ಕೊಡುವಂತ ಒಂದು ಅದ್ಭುತವಾಗಿರ್ತದ ಶಿಕ್ಷಣ. ಆ ಶಿಕ್ಷಣವನ್ನ ಕೊಟ್ಟಂತ ಡಾಕ್ಟರ್ ಶೇಖರ್ ಅವರಿಗೆ, ಸಂಸ್ಥೆಗೆ, ಈ ಇವತ್ತಿನ ಒಂದು ಏನು ಗುರುಪೂರ್ಣಿಮೆ ದಿನದಂದು ಇದೆಲ್ಲ ಅವಕಾಶವನ್ನ ಮಾಡಿಕೊಟ್ಟಂತದ್ದು, ಈ ಪ್ರಕೃತಿಗೆ, ಪ್ರತಿಯೊಂದು ಜೀವರಾಶಿ ನಮ್ಗೆ ಏನೆಲ್ಲ ಹೊಸತನ್ನ ಕಲಿಸ್ತಾ ಇದೆ ಎಲ್ಲದೂ ಕೂಡ ನಾವೆಲ್ಲರೂ ಆಭಾರಿಗಳಾಗಿರ್ಬೇಕು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನಾವು ಕಲಿತಾ ಇರ್ತೀವಿ. ಒಬ್ಬರಿಂದ ಒಬ್ರು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧವರೆಗೂ ನಾವು ಕಲಿಯೋದು ನಾವು ಮುಗಿಯೋದೇ ಇಲ್ಲ. ಕಲಿತದ್ದು ಶಾಸ್ತ್ರೀಯಷ್ಟು, ಕಲಿಬೇಕಾಗಿರೋದು ಸಾಗರದಷ್ಟು. ಸೊ ಹಾಗಾಗಿ ಪ್ರತಿನಿತ್ಯವೂ ಕೂಡ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರುವಂತ ಪ್ರತಿಯೊಬ್ಬ ಗುರುಗಳನ್ನ ನೆನೆಸ್ಕೊಂಡು ಹೋಗ್ಬೇಕು. ಅವ್ರು ಹೇಳುವ ಹಾಗೇನೆ ಓಂ ಗುರುಭ್ಯೋ ನಮಃ ಅನ್ನೋ ಒಂದು ಸಣ್ಣ ಒಂದು ಮಂತ್ರ ಎಷ್ಟೋ ದೊಡ್ಡ ಅಗಾಧವಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಅತಿ ಸರಳವಾಗಿ ಮಾಡುವಂತ ಗುಣ ಇರುವಂತ ಒಂದು ಮಂತ್ರನೇ ಓ ಗುರುಭ್ಯೋ ನಮಃ ಅಂತ ಒಂದು ಪುಣ್ಯ ಕೆಲಸಕ್ಕೆ, ಒಂದು ಕರ್ತವ್ಯಕ್ಕೆ ನಾವೆಲ್ಲರೂ ಇವತ್ತು ಭಾಗಿಯಾಗಿದ್ದೀವಿ. ನಾವೆಲ್ಲರೂ ತುಂಬಾ ಅದೃಷ್ಟವಂತರು ಅಂತ ಹೇಳ್ತಾ ಇವತ್ತು ಅವರಿಗೆ ಪುಷ್ಪನಮನವನ್ನ ಸಲ್ಲಿಸ್ತಾ ಅವರ ಒಂದು ಆಶೀರ್ವಾದವನ್ನು ನಾವು ಇವತ್ತೆಲ್ಲರೂ ಪಡೆದು ಪುನೀತರಾಗೋಣ ಅಂತ ಕೇಳ್ಕೊಳ್ತೇನೆ. ಹೆಜ್ಜೆಯು ಕೂಡ ವಿವೇಕದಿಂದ ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗೇನೆ ನಾವು ಹೇಗೆ ನಮ್ಮ ವಿಚಾರವನ್ನ ಇನ್ಫ್ಲೂಯೆನ್ಸ್ ಮಾಡ್ತೀವಿ ನಮ್ಮ ಮೈಂಡಿಗೆ, ಅದೇ ತರ ನಮ್ಮ ದೇಹ ಕೂಡ
ಅದ್ರ ಕಾರ್ಯಕ್ಕೆ ಆಕ್ಟಿವ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ಒಂದು ಸುಂದರವಾಗಿರೋ ಪರಿಸರ ನೋಡಿದಾಗ ಮೈಂಡ್ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಸ್ವಲ್ಪ ಹೊತ್ತು ವ್ಯವಹರಿಸೋಣ, ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಹೇಗೆ ನಮ್ಗೆ ಆ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರ ನಮ್ಮ ಮೈಂಡಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೋ, ಅದೇ ತರ ಕೆಟ್ಟ ನಾರ್ತಿರ್ತಕ್ಕಂಥ ಗಲೀಜು ನಮ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೋ ಒಂದು ಕ್ಷಣವೂ ಕೂಡ ನಾವ್ ಇರಬಾರ್ದು. ಅಲ್ಲಿಂದ ಫಸ್ಟ್ ಹೊರಗಡೆ ಹೋದ್ರೆ ಸಾಕು ಅಂತೇಳಿ. ಇದು ಯಾಕೆ ನಾನು ಉದಾಹರಣೆ ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಇಡೀ ಜೀವನದಲ್ಲಿ ಈ ತರ ಸನ್ನಿವೇಶಗಳು ಹಲವಾರು ಜನಕ್ಕೆ ಬರ್ತಿರುತ್ತೆ. ಅದು ಸಂಬಂಧ ಆಗಿರ್ಬಹುದು ಅಥವಾ ಒಂದು ವ್ಯವಹಾರ ಆಗಿರ್ಬೋದು, ವ್ಯವಹಾರಗಳಾಗಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ದೇಹ, ನಮ್ಮ ಮನಸ್ಸಿಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಆ ಇನ್ಫ್ಲೂಯೆನ್ಸ್ ಅನ್ನು ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತಾ ಹೋದ್ರೆ ನಮ್ಮ ದೇಹ ಅದರಂತೆಯೇ ನಡೆಯುತ್ತೆ ಅನ್ನೋ ಸಂದೇಶ ಪ್ರಕಾಶ್ ಕೊಟ್ಟಿದ್ದೀರಿ. ತುಂಬಾ ಸಂತೋಷ. ನೀವು ಕೊಟ್ಟಂತ ಮಾರ್ಗದರ್ಶನ ನಾವೆಲ್ಲರೂ ಕೂಡ ನಡೀತೀವಿ. ಇವತ್ತಿನ ಗುರುಪೂರ್ಣಿಮೆ ತುಂಬಾ ಯಶಸ್ವಿಯಾಗಿ, ತುಂಬಾ ಸಂತೋಷವಾಗಿ ನಡೆದಿದ್ದು ನಾನು ಕೂಡ ಭಾವಿಸ್ತೇನೆ. ಸೊ ಅದಕ್ಕೊಂದು ಚಾನ್ಸ್ ಕೊಟ್ಬಿಟ್ಟು ನಾವೆಲ್ಲರೂ ಕೂಡ ನಿಮ್ಮ ಶಿಷ್ಯಂದರಾಗಿ ಇರೋದಕ್ಕೆ ಒಂದು ಹೆಮ್ಮೆಯ ಒಂದು ಕ್ಷಣವನ್ನು ನಿರ್ಮಾಣ ಮಾಡಿಕೊಂಡಿದ್ದಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯ.